ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳೊಂದಿಗೆ ಸ್ನೇಹಿತರೆ, ಇವತ್ತು ನಾನು ನಿಮಗೆ ವಿಶೇಷವಾದ ಒಂದು ಮಾಹಿತಿನ ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ನೋಡಿ, ಇನ್ನೇನು ಆಷಾಢದ ಶುಕ್ರವಾರ ಬಂದು ಇನ್ನೆರಡು ಶುಕ್ರವಾರ ಇರೋದ್ರಿಂದ, ಇವತ್ತು ಸಹ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಖಂಡಿತವಾಗ್ಲೂ ತಮ್ಮ ಮನೆಗಳಲ್ಲಿ ವ್ರತ ಪೂಜೆ ಅನುಷ್ಠಾನಗಳನ್ನು ಖಂಡಿತವಾಗ್ಲೂ ಮಾಡಿಲ್ಲ ಅಂದರೂ ಪರವಾಗಿಲ್ಲ. ಆದರೆ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸಾನ್ನಿಧ್ಯ ಯಾವುದೋ ಒಂದು ರೂಪದಲ್ಲಿ ನಮ್ಮ ಮನೆಯಲ್ಲಿ ದೀರ್ಘಕಾಲದವರೆಗೆ ಇರಬೇಕು. ಹಣದ ವ್ಯವಸ್ಥೆ ಚೆನ್ನಾಗಿ ಆಗಬೇಕು. ನಮ್ಮ ಮನೆಯಲ್ಲಿರುವಂಥ ಬಡತನ ದೂರ ಆಗಬೇಕು. ಮತ್ತು ನಮ್ಮ ಮನೆಯಲ್ಲಿ ಯಾವಾಗಲೂ ವಿಷ್ಣು ಸಮೇತ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸಿರಬೇಕು ಅಂತ ಬಯಸುವಂಥ ಪ್ರತಿಯೊಬ್ಬರು ಕೂಡ ನಾನು ಹೇಳ್ಕೊಡುವಂಥ ಈ ಪುಟ್ಟ ಮಾಹಿತಿ ಪ್ರಕಾರ ದೀಪ ಬೆಳಗಿದ್ದೆ ಆದರೆ ಅಥವಾ ಪುಟ್ಟ ತಂತ್ರನ ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸಾನ್ನಿಧ್ಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಯಾಕಂದರೆ ಸ್ನೇಹಿತರೆ, ಇದನ್ನು ನನಗೆ ಒಬ್ಬರು ಗುರುಗಳು ತಿಳಿಸ್ಕೊಟ್ರು. ಇದನ್ನು ಖಂಡಿತವಾಗ್ಲೂ ಮಾಡಿ ಮನೆಗಳಲ್ಲಿ ತುಂಬಾ ಒಳ್ಳೆಯದು. ಇದು ಸರ್ವೇ ಸಾಮಾನ್ಯವಾಗಿ ಜಾಸ್ತಿ ಜನಕ್ಕೆ ಇದು ಗೊತ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಜನ ಗೊತ್ತಿರ್ಬೋದೋ ಗೊತ್ತಿಲ್ಲದಲೇ ಇರ್ಬೋದೋ ಗೊತ್ತಿಲ್ಲ. ಆದರೆ ನನಗೂ ಒಬ್ಬರು ಗುರುಗಳು ಈ ರೀತಿ ಆರಾಧನಾ ಪದ್ಧತಿನ ಮಾಡೋದ್ರಿಂದ ಮನೆಯಲ್ಲಿ ದುಃಖ ಇದ್ದರೆ ದುಃಖ ನಿವಾರಣೆ ಆಗುತ್ತೆ, ಕಷ್ಟ ಇದ್ದರೆ ಕಷ್ಟ ನಿವಾರಣೆ ಆಗುತ್ತೆ. ಪ್ರತಿ ಜೀವನದಲ್ಲೂ ಸೋಲನ್ನು ಅನುಭವಿಸ್ತಾ ಇರುವಂಥವರು ಖಂಡಿತವಾಗ್ಲೂ ವಿಜಯಶಾಲಿಗಳಾಗೋದಕ್ಕೆ ಸಹಾಯ ಮಾಡುತ್ತೆ. ಆರೋಗ್ಯ ಸಮಸ್ಯೆ ಇದ್ದರೆ ನಿವಾರಣೆ ಆಗುತ್ತೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಮನೆಯಲ್ಲಿ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ ಮತ್ತು ಮನೆಯಲ್ಲಿ ಜಗಳ ಅನ್ನೋದು ಕಡಿಮೆ ಆಗುತ್ತೆ. ಸುಖ ಶಾಂತಿ ಅನ್ನೋದು ಖಂಡಿತವಾಗ್ಲೂ ನೆಲೆಸೋದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ನೀವು ಪ್ರತಿಯೊಬ್ಬರು ಕೂಡ ವ್ರತ ಪೂಜೆ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ನೀವು ಇವತ್ತಿನ ಸಂಜೆ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಉಪಯೋಗಿಸುವಂಥ ವಸ್ತುಗಳಿಂದ ಈ ಪುಟ್ಟ ತಂತ್ರನ ನೀವು ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗಲೂ ಮಹಾಲಕ್ಷ್ಮಿ ಸಾನ್ನಿಧ್ಯ ನಿಮ್ಮ ಮನೆಗೆ ಪ್ರಾಪ್ತಿಯಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಶುಕ್ರವಾರದ ಸಮಯಗಳಲ್ಲಿ, ಅಮಾವಾಸ್ಯೆ ಸಮಯಗಳಲ್ಲಿ, ಹುಣ್ಣಿಮೆ ಸಮಯದಲ್ಲಿ ಅಥವಾ ಮಂಗಳವಾರದ ಸಮಯಗಳಲ್ಲಿ ಬೇಕಾದರೆ ನೀವು ಪ್ರತಿದಿನವೂ ಮಾಡ್ತೀರಿ ಅಂದ್ರೂ ಕೂಡ ಮಹಾಲಕ್ಷ್ಮಿ ಅನುಗ್ರಹ ನಮ್ಮ ಮನೆಗೆ ಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ಪ್ರತಿದಿನವೂ ಕೂಡ ಮಾಡ್ಬೋದು. ಆದರೆ ಪ್ರತಿದಿನ ಮಾಡೋದಕ್ಕೆ ಸಮಯ ಇಲ್ಲ ಅಂದಾಗ ಖಂಡಿತವಾಗ್ಲೂ ನಿರ್ದಿಷ್ಟ ಸಮಯದಲ್ಲಿ, ಅದರಲ್ಲೂ ಈ ಆಷಾಢ ಮಾಸಗಳಲ್ಲಿ ಅಥವಾ ಚಾತುರ್ಮಾಸ್ಯದ ಕಾಲಗಳಲ್ಲಿ, ಶ್ರಾವಣ ಮಾಸಗಳಲ್ಲಿ ಖಂಡಿತವಾಗ್ಲೂ ಶುಕ್ರವಾರ ಮಂಗಳವಾರದ ಸಮಯದಲ್ಲಿ ನಾವು ಈ ಪುಟ್ಟ ತಂತ್ರನ ಮಾಡ್ಕೊಂಡಿದ್ದೆ ಆದರೆ ಮಹಾಲಕ್ಷ್ಮಿ ಸಾನ್ನಿಧ್ಯ ಅನ್ನೋದು ನಮ್ಮ ಮನೆಗೆ ಖಂಡಿತವಾಗ್ಲೂ ಆಗುತ್ತೆ. ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಯಾವುದ್ಯಾವುದು ಅಂದರೆ ನೋಡಿ, ನಾನು ಹೇಳ್ತೀನಿ. ಅದು ಸಾಮಗ್ರಿಗಳು ಬಂದು ಅಕ್ಕಿ ಹಿಟ್ಟನ್ನ ತೊಗೊಬೇಕಾಗುತ್ತೆ. ಅದು ಶುದ್ಧವಾದ ಅಕ್ಕಿ ಹಿಟ್ಟಾಗಿದ್ದರೆ ಆ ಅಕ್ಕಿ ಹಿಟ್ಟಿಂದ ಮಾಡೋವಂಥ ಒಂದು ಪುಟ್ಟ ತಂತ್ರನ ಹೇಳ್ಕೊಡ್ತಾ ಇದ್ದೀನಿ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ದೇವರನ್ನು ಪೂಜಿಸುವಾಗ ಕಡ್ಡಾಯವಾಗಿ ನಾವು ದೀಪವನ್ನು ಹಚ್ಚುವ ಸಂಪ್ರದಾಯವಿದೆ. ಮನೆಯಲ್ಲಿ ದೀಪವನ್ನು ಹಚ್ಚಿಡುವ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಶಾಸ್ತ್ರದಲ್ಲಿ ಉಲ್ಲೇಖಗಳ ಪ್ರಕಾರ ಮನೆಯ ಪ್ರವೇಶ ದ್ವಾರದ ಎರಡೂ ಬದಿಗಳಲ್ಲಿ ಪ್ರತಿನಿತ್ಯವೂ ದೀಪವನ್ನು ಹಚ್ಚಿಡಬೇಕು. ಈ ರೀತಿ ದೀಪವನ್ನು ಹಚ್ಚಿಡುವ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿಯನ್ನು ಹೊಂದುತ್ತದೆ. ನೀವು ಸಾಮಾನ್ಯ ದೀಪವನ್ನು ಹಚ್ಚುವ ಬದಲು ಅರಿಶಿಣದ ದೀಪವನ್ನು ಹಚ್ಚಿದರೆ ಅದನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಅಂದರೆ ಸ್ನೇಹಿತರೆ, ನಾನು ಹೇಳ್ತಾ ಇರೋದು ಅದೇ, ಎಲ್ಲ ದೀಪಗಳ ಆರಾಧನೆ ಪದ್ಧತಿಯ ಮಾಡೋಕ್ಕಾಗಲಿಲ್ಲ ಅನ್ನೋರು ನಮ್ಮ ಮನೆಯಲ್ಲಿ ತುಪ್ಪದ ದೀಪನ ಮಾಡೋಕ್ಕಾಗಲ್ಲ, ವ್ರತ ಮಾಡೋಕ್ಕಾಗಲ್ಲ, ನಮಗೆ ಉಪವಾಸ ಇರೋಕ್ಕಾಗಲ್ಲ, ನಮಗೆ ಯಾವುದೇ ಒಂದು ಗೊತ್ತಿಲ್ಲ, ನಮಗೆ ಯಾವ ಪೂಜೆ ಪುನಸ್ಕಾರಗಳು ಶಾಸ್ತ್ರಬದ್ಧವಾಗಿ ಗೊತ್ತಿಲ್ಲ ಅನ್ನೋರು ನಾನು ಹೇಳ್ಕೊಡೋ ಅಂಥ ಈ ಪುಟ್ಟದು ಅರಿಶಿಣ ದೀಪ ಹಚ್ಚುವಂಥ ಪದ್ಧತಿನ ನೀವು ರೂಢಿಸ್ಕೊಂಡು ಇವತ್ತಿನ ಸಂಜೆಯಿಂದ ನೀವು ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಮನೆಯಲ್ಲಿ ನಾವು ಅರಿಶಿಣ ದೀಪವನ್ನು ಹಚ್ಚಿಡುವುದರಿಂದ ಲಕ್ಷ್ಮೀದೇವಿಯ ಆಶೀರ್ವಾದದೊಂದಿಗೆ ಸುಖ ಶಾಂತಿಯು ನೆಲೆಯಾಗುತ್ತದೆ. ನಕಾರಾತ್ಮಕ ಶಕ್ತಿಯು ಮನೆಯಿಂದ ದೂರವಾಗುತ್ತದೆ. ಅರಿಶಿಣ
ದೀಪವನ್ನು ಮಾಡುವುದು ಹೇಗೆ, ಈ ದೀಪದ ಪ್ರಯೋಜನವನ್ನು ನಾವು ಯಾವ ರೀತಿ ತಿಳ್ಕೊಳ್ಬೋದು ಅಂದರೆ ನೋಡಿ, ಅರಿಶಿಣ ದೀಪನ ಮಾಡೋದಕ್ಕೆ ಬೇಕಾಗಿರೋದು ಮುಖ್ಯವಾಗಿ ತುಂಬಾ ಸುಲಭ. ನೀವು ಅಕ್ಕಿ ಹಿಟ್ಟನ್ನು ತಗೊಂಡು ಅದರೊಳಗಡೆಗೆ ಅಕ್ಕಿ ಹಿಟ್ಟಿನ ಜೊತೆಗೆ ಸ್ವಲ್ಪ ಅರಿಶಿಣನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ನೀರನ್ನು ಚುಮುಕ್ಸ್ಕೊಂಡು ಹಿಟ್ಟನ್ನು ಕಲಸ್ಕೊಂಡು ಅದರಿಂದ ನಿಮಗೆ ಯಾವ ಶೇಪಲ್ಲಿ ದೀಪ ಬೇಕೋ, ಉಂಡು ದೀಪ ಬೇಕೋ, ಅಗಲ ದೀಪ ಬೇಕೋ ಅಥವಾ ಸ್ಕ್ವೇರ್ ದೀಪ ಬೇಕೋ, ನಿಮಗೆ ದೀಪದ ಥರ ಇರಬೇಕು ಒಟ್ಟಿನಲ್ಲಿ. ಆ ರೀತಿ ನೀವು ದೀಪನ ಮಾಡಿ ಅದ್ರ ಒಳಗಡೆಗೆ ನಿಮ್ಮ ಮನೆಯಲ್ಲಿರೋ ಅಂಥದ್ದು ಎಣ್ಣೆ ಇರ್ಬೋದು, ಆ ಎಣ್ಣೆನ ನೀವು ಹಾಕಿ ದೀಪನ ಬೆಳಗೋದೇ ಅರಿಶಿಣ ದೀಪ ಅಂತ ಹೇಳ್ತಾರೆ. ಈ ರೀತಿ ನೀವು ಅರಿಶಿಣದ ದೀಪನ ತಯಾರಿಸಿ ಅದನ್ನು ನೀವು ಮನೆಯಲ್ಲಿ ಬೆಳಗೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೆ. ಅದರಲ್ಲೂ ನಿಮಗೆ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ. ಜೀವನದಲ್ಲಿ ಸುಖ ಶಾಂತಿ ನೆಲೆಸೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಇಲ್ಲಿ ನೀವು ಖರ್ಚು ಮಾಡಬೇಕಾಗಿರೋದು ಏನು, ಯಾವುದೇ ರೀತಿ ದುಡ್ಡು ಕಾಸು ಜಾಸ್ತಿ ಖರ್ಚು ಮಾಡಬೇಕಿಲ್ಲ. ನೀವು ತಿನ್ನೋ ಒಂದು ಸ್ವಲ್ಪ ಆಹಾರದಲ್ಲಿ ಒಂದು ಬೌಲ್ ಹಿಟ್ಟನ್ನು ತಗೊಂಡು ಅದರಿಂದ ಒಂದೆರಡು ದೀಪನ ಮಾಡಿ ಖಂಡಿತವಾಗ್ಲೂ ಹಚ್ಚೋದ್ರಿಂದ ನಮ್ಮ ಮನೇಲಿ ಸುಖ ಶಾಂತಿ ಅನ್ನೋದು ನೆಲೆಸೋದಕ್ಕೆ ಸಹಾಯ ಮಾಡುತ್ತೆ. ಈ ಅರಿಶಿಣ ದೀಪವನ್ನು ಎಲ್ಲಿ ಇಡಬೇಕು ಅಂದರೆ ಕನಿಷ್ಠ ಅಂತಂದರೆ ನೀವು ಶುಕ್ರವಾರ ಮಂಗಳವಾರ ಸಮಯಗಳಲ್ಲಿ 11 ದೀಪ ಅಥವಾ 5 ದೀಪಗಳನ್ನು ಬೆಳಗಿಸ್ಬೋದು. ಅದರಲ್ಲೂ ನೀವು ರಾತ್ರಿ ಸಮಯದಲ್ಲಿ ನೀವು ಮಲಗುವ ಸಮಯದಲ್ಲಿ ನೀವು ನಿಮಗೆ ಸಾಧ್ಯವಾದರೆ ಸಂಜೆ ಸಮಯದಲ್ಲಿ ನೀವು ಇದನ್ನು ಬೆಳಗೋದ್ರಿಂದ ತುಂಬಾ ಅನುಕೂಲ. ಅದರಲ್ಲೂ ಗೋಧೂಳಿ ಸಮಯದಲ್ಲಿ ನೀವು ಈ ದೀಪನ ನೀವು ಮನೆಯ ಮುಖ್ಯ ದ್ವಾರ ಅಂದರೆ ಎಂಟ್ರೆನ್ಸ್ ಆಗುತ್ತಲ್ಲ ಮನೆಯ ಬಾಗಿಲು, ಅಲ್ಲಿ 2 ಇಟ್ಟು ನಿಮ್ಮ ದೇವರ ಮುಂದೆ ದೇವರು ಪೂಜೆ ಮಾಡ್ತಿರಲ್ಲ ಅಲ್ಲಿ 2 ಇಟ್ಟು ಒಂದನ್ನು ನೀವು ತುಳಸಿ ಕಟ್ಟೆ ಹತ್ರ ಇಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ನೀವು ಅಂದ್ಕೊಂಡಿರೋಂಥ ಇಷ್ಟಾರ್ಥಗಳು ಆಸೆಗಳು ಖಂಡಿತವಾಗ್ಲೂ ನೆರವೇರುತ್ತೆ. ನೀವು 11 ದೀಪ ಬೆಳಗ್ತೀನಿ ಅಂದರೆ 11 ದೀಪ ಕೂಡ ಬೆಳಗ್ಬೋದು. ನಿಮ್ಮ ಮನೆಯಲ್ಲಿ ಯಥಾಶಕ್ತಿ ನಿಮಗೆ ಎಷ್ಟು ಬೆಳಗೋಕ್ಕಾಗುತ್ತೋ ಅಲ್ಲಿ ನೀವು ಬೆಳಗ್ಬೋದು. ನಿಮ್ಮ ಮನೆ ದೇವರ ರೂಮ್ ಹತ್ರ ಇಡ್ಬೋದು, ಅಡುಗೆ ರೂಮ್ ಹತ್ರ ಇಟ್ಟು ಬೆಳಗ್ಬೋದು, ಅಥವಾ ಮನೆಯ ಮುಖ್ಯ ದ್ವಾರದ ಹತ್ರ ಇಡ್ಬೋದು. ನೀವು ಬೀರುಗಳನ್ನೆಲ್ಲ ಹಣ ಜೋಡಿಸಿರೋ ಅಂಥ ಪೆಟ್ಟಿಗೆಗಳ ಮುಂಭಾಗ ಅಥವಾ ನಿಮ್ಮ ಮರದ ಭಾಗ ಹುಷಾರಾಗಿ ಹಚ್ಚಬೇಕು. ಯಾಕಂದರೆ ನಾವು ಒಂದು ದೀಪನ ಹಚ್ಚುತ್ತೀವಿ ಅಂದರೆ ಸುತ್ತಮುತ್ತ ಮರದ ಹುಡ್ಡುಗಳೆಲ್ಲ ಇರುತ್ತೆ, ಆಮೇಲೆ ವಸ್ತುಗಳಿರುತ್ತೆ. ಆ ವಸ್ತುಗಳೆಲ್ಲ ನಮ್ಮ ಕೈ ತಪ್ಪಿ ಒಂದೇ ಒಂದು ಕಿಡಿ ಬೆಂಕಿ ಹತ್ಕೊಂಡ್ಬಿಟ್ರೆ ಮನೆಯೇ ಸುಟ್ಟೋಗೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಯಾವುದೇ ಆಗಲಿ ಒಂದು ಕೆಲಸನ ನಾವು ಮಾಡೋದಕ್ಕಿಂತ ಮುಂಚೆ 4-6 ಸರಿ 10-6 ಸರಿ ಯೋಚನೆ ಮಾಡಿ ಮಕ್ಕಳು ಮರಿ ಇರೋ ಅಂಥವ್ರು ಹುಷಾರಾಗಿ ದೀಪದ ಪದ್ಧತಿನ ಆರಾಧನೆ ಮಾಡಬೇಕು. ಯಾಕಂದರೆ ಸ್ನೇಹಿತರೆ, ಮೊನ್ನೆ ತಾನೇ ನಾವು ಕೂಡ ನೋಡಿದ್ದೀವಿ. ಏನಪ್ಪ ಅದು ವಿಶೇಷ ಅಂದರೆ ಮಂಗಳೂರಲ್ಲಿ ನಡೆದಂತಹ ಅಶ್ವಿನಿ ದಂಪತಿಗಳನ್ನ ಸಜೀವ ದಹನದ್ದು ನಾವು ಕೇಳ್ಪಟ್ಟಿದ್ದೀವಿ. ನಿಮಗೆಲ್ಲ ಗೊತ್ತೇ ಇರಬೇಕು, ನೀವು ಸಹ ಯೂಟ್ಯೂಬಲ್ಲಿ ನೋಡಿರ್ತೀರ, ನ್ಯೂಸಲ್ಲಿ ನೋಡಿರ್ತೀರ. ಯಾಕಂದರೆ ಒಂದು ಟೈಮ್ಗಳಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಅಚಾತುರ್ಯದಿಂದನೋ ಅಥವಾ ನಮ್ಮ ಗ್ರಹಗತಿಗಳ ಕಾರಣದಿಂದಲೋ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಅದರಿಂದ ಒಂದೊಂದು ಕೆಟ್ಟಕ್ಕೆ ಅಂದರೆ ನಮಗೆ ಗೊತ್ತಿಲ್ಲದಿದ್ದಂಗೆ ನಮ್ಮ ಕೈ ಮೀರಿ ಏನೋ ಒಂದು ಅನಾಹುತ ಅನ್ನೋದು ಆಗ್ಬಿಡುತ್ತೆ. ನೋಡಿ, ಇವಾಗ ಅಶ್ವಿನಿ ದಂಪತಿಗಳು ಯಥಾ ಪ್ರಕಾರ ಪೂಜೆ ಎಲ್ಲ ಮಾಡಿ ಮಲಗಿರೋ ಅಂಥ ಸಂದರ್ಭದಲ್ಲಿ ಅವರು AC ಬ್ಲಾಸ್ಟ್ ಆಗಿ ಅವರು ಸಜೀವ ದಹನ ಅಂದರು. ಅದು ಯಾವ ಕಾರಣಕ್ಕಾಯಿತು ಅಂತ ಹೇಳಲ್ಲ. ಕೆಲವೊಬ್ರು ಹೇಳ್ತಾರೆ ಪರ್ಫ್ಯೂಮಿಂದ ಆಯಿತು ಅಂತಾರೆ, ಕೆಲವೊಬ್ಬರು ವುಡ್ಡಿಂದ ಆಯಿತು ಅಂತಾರೆ, ಕೆಲವೊಬ್ಬರು ಏನೇನೋ ಹೇಳ್ತಾರೆ. ಅಥವಾ ಈ ಕಾರಣ ನಿರ್ದಿಷ್ಟವಾದ ಕಾರಣಗಳನ್ನ ನಾವು ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ದೀಪಗಳನ್ನ ಬೆಳಗುವಾಗ ದೀಪ ಹುಷಾರಾಗಿ ನೀವು ನಿಮ್ಮ ಮನೆಯ ಮುಂಭಾಗದಲ್ಲಿ 2 ದೀಪಗಳನ್ನ ಇಡಿ, ದೇವರ ಕೋಣೆಯಲ್ಲಿ 2 ಇಡಿ, ಒಂದು ನೀವು ತುಳಸಿ ಕಟ್ಟೆಯಲ್ಲಿ ಇಡಿ. ಅಕಸ್ಮಾತ್ ನಿಮಗೆ ದೀಪಗಳು ಉರಿಯೋ ಅಂಥದ್ದು ರೀತಿನ ನೋಡಿಕೊಂಡು ನೀವು ದೀಪಗಳನ್ನ ಇಡಿ. ಯಾಕಂದರೆ ಒಂದು ದೀಪದಿಂದ ಮನೆಯೂ ಬೆಳಗ್ಬೋದು ಅಥವಾ ಮನೆಯೂ ಮುರಿಬೋದು. ಅದು ನಿಮ್ಮ ಅನುಕೂಲ. ಮಕ್ಕಳುಗಳು ಓಡಾಡ್ತಾ ಇರ್ತಾರೆ, ಮಕ್ಕಳಿಗೆ ಗೊತ್ತಿರೋದಿಲ್ಲ ಹೆಂಗೆ ನಾವು ನಡಿಬೇಕು, ಹೆಂಗೆ ನೋಡ್ಕೊಬೇಕು ಅಂತ. ಯಾಕಂದರೆ ನಾವು ಆ ಸಂಸ್ಕಾರಗಳನ್ನ ಮಕ್ಕಳಲ್ಲಿ ಹೇಳ್ಕೊಟ್ಟಾಗ ಅದು ನಮಗೆ ತುಂಬಾ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ನಾನು ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಯಾವುದೇ ಒಂದನ್ನೇ ಆಗಲಿ ನಾವು ಒಂದು ಒಳ್ಳೆಯ ರೀತಿಯಲ್ಲಿ
ಒಳ್ಳೆ ಕೆಲಸನ ಒಳ್ಳೆ ಭಾವನೆಯಲ್ಲಿ ಮಾಡಿದಾಗ ಅದು ನಮಗೆ ಅನುಕೂಲ ಮಾಡಿಕೊಡುತ್ತೆ. ಆ ಒಂದು ಉದ್ದೇಶದಿಂದ ಹೇಳ್ಕೊಡ್ತಿದ್ದೀನಿ. ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೀಪನ ಬೆಳಗಿ. ದೀಪ ಬೆಳಗುವಾಗ ತುಂಬ ಹುಷಾರಾಗಿ ಬೆಳಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ರೀತಿ ನಮ್ಮ ಮನೆಯಲ್ಲಿ ಅರಿಶಿಣದ ದೀಪನ ತಯಾರಿಸಿ ಅದು ನಮ್ಮ ಸ್ವತಃ ನಮ್ಮ ಕೈಯಿಂದನೇ ನಾವು ಮಾಡಿದಾಗ ನಮ್ಮ ಅಂಗೈಯಲ್ಲಿರೋ ಅಂಥ ರೇಖೆಗಳಲ್ಲಿ ನಮ್ಮ ದುರಾದೃಷ್ಟ ರೇಖೆಗಳಿದ್ದರೆ ಆ ಅದೃಷ್ಟನ ಬದಲಾಯಿಸೋದಕ್ಕೆ ಈ ರೇಖೆಗಳು ಅಥವಾ ನಮ್ಮ ಅಂಗೈಯಲ್ಲಿರೋಂಥ ದೋಷಗಳೆಲ್ಲ ಹೋಗಿ ನಮಗೆ ಮಹಾಲಕ್ಷ್ಮಿ ಸಾನ್ನಿಧ್ಯ ಪ್ರಾಪ್ತಿಯಾಗೋದಕ್ಕೆ ನಮ್ಮ ಕೈ ಸ್ಪರ್ಶದಿಂದ ಮಾಡಿದಂತಹ ದೀಪಗಳನ್ನು ನಾವೇ ಸ್ವತಃ ಮಾಡಿ ದೀಪನ ಬೆಳಗೋದ್ರಿಂದ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸಾನ್ನಿಧ್ಯ ಬರುತ್ತೆ. ಯಾಕೆ ನಾವು ದೀಪಗಳನ್ನ ನಾವೇ ಮಾಡಬೇಕು ಅಂದಾಗ ನಮಗೆ ಗೊತ್ತಿಲ್ಲದಂಗೆ ಜೀವನದಲ್ಲಿ ನಾನಾ ರೀತಿಯ ಕರ್ಮಗಳನ್ನ ಮಾಡ್ತಾ ಇರ್ತೀವಿ. ಒಬ್ಬರನ್ನ ಬೈತಾ ಇರ್ತೀವಿ, ಹೊಡಿತಾ ಇರ್ತೀವಿ. ಮನಸ್ಸಲ್ಲಿ ಒಂಥರ ನಮಗೆ ಗೊತ್ತಿಲ್ಲದಂಗೆ ಕೋಪ ಇರುತ್ತೆ, ದ್ವೇಷ ಇರುತ್ತೆ, ಸಿಟ್ಟಿರುತ್ತೆ, ಪ್ರೀತಿ ಇರುತ್ತೆ, ಮಮತೆ ಇರುತ್ತೆ, ಎಲ್ಲ ಥರನೂ ಇರುತ್ತೆ. ಆದರೆ ನಮಗೆ ಗೊತ್ತಿಲ್ಲದಂಗೆ ಎಲ್ಲದಕ್ಕೂ ನಾವು ರಿಯಾಕ್ಷನ್ ಮಾಡ್ತಾನೆ ಇರ್ತೀವಿ. ಅದರ ನಡುವೆ ಒಳ್ಳೆಯದು ಮಾಡಿರ್ತೀವಿ, ಕೆಟ್ಟದ್ದು ಮಾಡಿರ್ತೀವಿ. ಒಳ್ಳೆಯದನ್ನ ನಾವು ಮಾಡಿದರೆ ಪುಣ್ಯ ಪಡ್ಕೊಂಡಿರ್ತೀವಿ. ನಮಗೆ ಗೊತ್ತಿಲ್ಲದಂಗೆ ನಾವು ಕೂಡ ಪಾಪಕರ್ಮಗಳನ್ನ ಮಾಡಿರ್ತೀವಿ. ಆ ಪಾಪಕರ್ಮಗಳಿಂದ ಎಷ್ಟೋ ಜನ್ಮದಿಂದ ನಮಗೆ ಲಕ್ಷ್ಮಿ ಅನುಗ್ರಹ ಆಗಿರೋದಿಲ್ಲ. ಅಂಥ ಟೈಮ್ಗಳಲ್ಲಿ ನಮ್ಮನ್ನು ನಾವು ದಂಡಿಸ್ಕೊಳ್ಳೋಕ್ಕೆ ಅಥವಾ ನಮ್ಮ ದೇಹನ ನಾವು ಶುದ್ಧಿ ಮಾಡ್ಕೊಳ್ಳೋಕ್ಕೆ ಭಗವಂತನ ಸೇವೆ ಮಾಡೋದಕ್ಕೆ ಯಾವುದೋ ಒಂದು ರೂಪದಲ್ಲಿ ಸೇವೆಗಳನ್ನ ನಾವು ಮಾಡ್ತಾ ಹೋದಾಗ ಅಥವಾ ನಾವು ದೇವರಿಗೆ ಮೀಸಲಾಗಿ ನಮ್ಮ ದೇಹ ಮತ್ತು ಮನಸ್ಸನ್ನು ಅರ್ಪಣೆ ಮಾಡಿಕೊಂಡಾಗ ಖಂಡಿತವಾಗ್ಲೂ ನಮಗೆ ದೇವರ ಕಾರುಣ್ಯ ಅನ್ನೋದು ನಮಗೆ ಪ್ರಾಪ್ತಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಅಂಗೈಯಲ್ಲಿರೋ ಅಂಥ ರೇಖೆಗಳು ಅಥವಾ ನಮ್ಮ ಚರ್ಮದಲ್ಲಿರೋ ಅಂಥ ಸ್ಪರ್ಶದಲ್ಲಿರೋ ಅಂಥ ರಾಹು, ಕೇತು, ಆಮೇಲೆ ಕುಜ ದೋಷಗಳು, ಶನಿ ದೋಷಗಳಿದ್ದರೆ ಆ ಅಕ್ಕಿ ಹಿಟ್ಟನ್ನು ನಾವು ಸ್ಪರ್ಶ ಮಾಡಿ ನಾವು ದೀಪನ ತಯಾರಿಸ್ಕೊಂಡಾಗ ಅರಿಶಿಣನ ನಾವು ಬೆರೆಸಿದಾಗ ವಿಷ್ಣು ಸಾನ್ನಿಧ್ಯ ಮತ್ತು ಮಹಾಲಕ್ಷ್ಮಿ ಕಾರುಣ್ಯ ಅನುಗ್ರಹ ಆಗೋದಕ್ಕೆ ನಮ್ಮ ಬೆರಳುಗಳ ಮುಖಾಂತರ ನಾವು ಹಿಟ್ಟನ್ನು ಕಲಿಸಿದಾಗ ನಮ್ಮ ಬೆರಳಲ್ಲಿರೋ ಅಂಥ ಶನಿ ದೋಷಗಳಿರ್ಬೋದು, ಆ ದೋಷಗಳೆಲ್ಲ ಹೋಗಿ ನಮಗೆ ಒಳ್ಳೆಯ ಪ್ರಾಪ್ತಿ ಅಂದರೆ ಐಶ್ವರ್ಯ ಪ್ರಾಪ್ತಿ ಆಗೋದಕ್ಕೆ ಅಥವಾ ನಮ್ಮ ದೇಹದಲ್ಲಿರೋಂಥ ಕಾಯಿಲೆಗಳಿದ್ದರೆ, ಕಸಾಲೆಗಳಿದ್ದರೆ ಅದೆಲ್ಲ ಹೋಗೋದಕ್ಕೆ ನಮಗೆ ಪೂರಕವಾಗಿ ನಮ್ಮ ದೇಹ ಮತ್ತು ಮನಸ್ಸು ಆ ಕೆಲಸನ ಮಾಡುವಾಗ ಅದರಿಂದ ಆಕರ್ಷಣೀಯವಾಗಿ ಖಂಡಿತವಾಗ್ಲೂ ನಮಗೆ ಮಹಾಲಕ್ಷ್ಮಿ ಸಾನ್ನಿಧ್ಯ ಅನ್ನೋದು ಪ್ರಾಪ್ತಿ ಆಗುತ್ತೆ. ಯಾವಾಗಲೂ ಅಷ್ಟೇ ನಾವು ಈ ಹಿಟ್ಟನ್ನು ಕಲಸಿದ ತಕ್ಷಣ ನಮ್ಮ ಕಾಯಿಲೆ ವಾಸಿ ಆಗಿಬಿಡುತ್ತಾ ಅಥವಾ ಹಿಟ್ಟನ್ನು ಕಲಸಿದ ತಕ್ಷಣ ಪೂಜೆ ಮಾಡಿದ ತಕ್ಷಣ ನಾವು ನಾಳೆ ಕುಬೇರರಾಗ್ಬಿಡ್ತೀವ ಅಂತ ಮನಸ್ಸನ್ನು ನಾವು ಯಾವತ್ತೂ ಆ ರೀತಿ ಅಂದ್ಕೊಳ್ಳೋಕೆ ಹೋಗಬಾರ್ದು. ಯಾವಾಗಲೂ ಅಷ್ಟೇ ನಮ್ಮ ಪುಣ್ಯಕ್ಕೆ ಏನು ಸಿಗಬೇಕು ಅಂತ ಬರೆದಿರ್ತಾನೋ ಭಗವಂತ ಅದು ಖಂಡಿತವಾಗ್ಲೂ ಸಿಗುತ್ತೆ. ನಿನ್ನ ಹಣೆ ಬರಹದಲ್ಲಿ ನೀನು ಶ್ರೀಮಂತನಾಗಬೇಕು ಅಂತ ಭಗವಂತ ಅನ್ನೋನು ನಿನಗೆ ಬರೆದು ಕಳಿಸಿದ್ದೆ ಆದರೆ ಅದಕ್ಕೆ ನೀನು ಪೂರಕವಾದ ವ್ಯವಸ್ಥೆಗಳನ್ನ ನೀನು ಒಂದೊಂದೇ ಪ್ರಯತ್ನ ನೀನು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನೀನು ಶ್ರೀಮಂತ ಆಗ್ತೀಯಾ. ನನ್ನ ಜಾತಕದಲ್ಲಿ ನಾನು ಶ್ರೀಮಂತ ಆಗ್ತೀನಿ ಅಂತ ನಿನ್ನ ಜಾತಕದಲ್ಲಿ ಬರ್ದಿರೋ ಅಂಥದ್ದನ್ನ ನೀನು ಓದ್ಬಿಟ್ಟು ನಾನು ಶ್ರೀಮಂತ ಆಗ್ತೀನಿ ಅಂತ ನೀನು ಮನೆಯೇ ಬಿಟ್ಟು ಹೋಗ್ದಲೆ, ಯಾವುದೇ ರೀತಿ ಓದ್ದಲೆ, ವಿದ್ಯಾಭ್ಯಾಸ ಮಾಡ್ದಲೆ, ಯಾವುದೇ ರೀತಿ ದುಡಿದಲೆ, ಯಾವುದೇ ಒಂದು ಕೆಲಸ ಮಾಡ್ದಲೆ ನೀನು ಮನೆಯಲ್ಲೇ ಕೂತ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಪೂಜೆ ಮಾಡಿ ಕೂತ್ಕೊಂಡು ನನಗೆ ದೇವರೇ ನನ್ನ ಜಾತಕದಲ್ಲಿದೆ, ನಾನು ಶ್ರೀಮಂತ ಆಗ್ತೀನಿ, ಕೋಟ್ಯಾಧೀಶ್ವರ ಆಗ್ತೀನಿ ಅಂತ ನಿಮಗೆ ನೀವು ಅಂದ್ಕೊಂಡು ಕೂತ್ಕೊಂಡ್ರೆ ಭಗವಂತ ಖಂಡಿತವಾಗ್ಲೂ ಸಹಾಯ ಮಾಡೋದಿಲ್ಲ. ಯಾಕಂದರೆ ಕೂತ್ಕೊಂಡಿದ್ದವ್ರಿಗೆ ಯಾರಿಗೂ ಏನು ಶ್ರೀಮಂತ ಆಗಲ್ಲ. ಜಾತಕದಲ್ಲಿ ಬರೆದಿರೋದು ಸಹ ಸುಳ್ಳು ಆಗ್ಬೋದು. ಯಾಕಂದರೆ ಭಗವಂತನ ಲೆಕ್ಕಾಚಾರ ಬೇರೆ ಥರನೇ ಇರುತ್ತೆ. ಯಾವಾಗಲೂ ಅಷ್ಟೇ ನಾವು ಯಾವುದನ್ನೇ ಆಗಲಿ ನಮ್ಮ ಬುದ್ಧಿಗೆ ವಿವೇಚನೆಗೆ ತಗೊಂಡು ನಾವು ಅದರಿಂದ ಖಂಡಿತವಾಗ್ಲೂ ನಾವು ಮಾಡ್ತಿರೋಂಥ ರೀತಿ ನೀತಿಗಳ ಮುಖಾಂತರ ನಾವು ಶ್ರೀಮಂತರಾಗುತ್ತೀವೋ ಇಲ್ವೋ ಅನ್ನೋದು ಭಗವಂತನ ಆಟ ಆಗಿರುತ್ತೆ. ಯಾವಾಗಲೂ ಅಷ್ಟೇ ನಮ್ಮ ಮನಸ್ಥಿತಿ ತಕ್ಕಂತೆ ಭಗವಂತ ನಮಗೆ ಕೊಡ್ತಾ ಇರ್ತಾನೆ. ಈ ಪ್ರಪಂಚದಲ್ಲಿ ಎಲ್ಲರೂ ಶ್ರೀಮಂತರಾಗಿರೋದಿಲ್ಲ, ಎಲ್ಲರೂ ಕೋಟ್ಯಾಧೀಶ್ವರಾಗೋಲ್ಲ, ಎಲ್ಲರೂ ಅಂಬಾನಿ ಆಗೋಕ್ಕಾಗೋಲ್ಲ. ಯಾವತ್ತೂ ಅಷ್ಟೇ ಭಗವಂತ ಅವರವರ ಪುಣ್ಯಕ್ಕೆ ತಕ್ಕಂತೆ, ಪ್ರತಿಫಲಕ್ಕೆ ತಕ್ಕಂತೆ ಅಥವಾ ನಾವು ಮಾಡೋ ಸೇವೆಗೆ ತಕ್ಕಂತೆ ನಮಗೆ ಭಗವಂತ ಹೊತ್ತಿಗೆ ಊಟ, ಬಟ್ಟೆ, ನೀರು, ಗಾಳಿ, ಬೆಳಕು ಇರೋದಕ್ಕೆ ಆಶ್ರಯ ಕೊಡ್ತಾನೆ. ಹಾಗಂತ ಹೇಳಿ ಎಲ್ಲನೂ ಕೊಡಲ್ಲ ಅಂತಲ್ಲ, ಎಲ್ಲನೂ ಕೊಡ್ತಾನೆ ಅಂತಲ್ಲ. ನಮಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟನ್ನು ಪೂರಕವಾದಂಥ ವ್ಯವಸ್ಥೆನ ಅವನು ಮಾಡಿಕೊಡೋದಕ್ಕೆ ಅವನನ್ನು ನಾವು ಭಗವಂತ ಅಂತೀವಿ. ಖಂಡಿತವಾಗ್ಲೂ ಎಷ್ಟೋ ವಿಪತ್ತುಗಳಿದ್ದಾಗ ಕುತ್ತಿಗೆ ಹತ್ರ ಬಂದು ಸಾಯೋಂಥ ಪರಿಸ್ಥಿತಿ ಬಂದಾಗ ಭಗವಂತನ ನಾವು ಪ್ರಾರ್ಥನೆ ಮಾಡಿದಾಗ ಭಗವಂತ ಯಾವುದೋ ಒಂದು
ಸಮಸ್ಯೆಯಲ್ಲಿ ಸಿಗಾಕೊಂಡಾಗ, ನೋವಲ್ಲಿ ಸಿಗಾಕೊಂಡಾಗ, ಆರೋಗ್ಯ ಸಮಸ್ಯೆಯಲ್ಲಿ ಪ್ರಾಣ ಹೋಗ್ತಿರೋಂಥ ಸಂದರ್ಭದಲ್ಲಿ ಭಗವಂತನ ನಾವು ಪ್ರಾರ್ಥನೆ ಮಾಡಿದಾಗ ಭಗವಂತ ಯಾವುದೋ ಒಂದು ರೂಪದಲ್ಲಿ ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾನೆ. ಆ ಸಮಯಕ್ಕೆ ಬಂದು ನಮಗೆ ಅನುಕೂಲ ಮಾಡಿಕೊಡ್ತಾನೆ. ಊಟ ಕೊಡ್ಬೋದು, ಬಟ್ಟೆ ಕೊಡ್ಬೋದು, ಪ್ರಾಣ ಭಿಕ್ಷೆ ಕೊಡ್ಬೋದು, ಆರೋಗ್ಯ ಸಮಸ್ಯೆ ನಿವಾರಣೆ ಮಾಡ್ಬೋದು. ಈ ರೀತಿ ಭಗವಂತ ನಮಗೆ ನಾನಾ ರೀತಿಯಲ್ಲಿ ಸಹಾಯ ಮಾಡೋದಕ್ಕೆ, ನಾವು ನಮ್ಮ ದೇಹ ಮತ್ತು ಮನಸ್ಸನ್ನು ಅರ್ಪಣೆ ಮಾಡೋದಕ್ಕೆ ನಮ್ಮ ಕೈಯಲ್ಲಿ ಯಾವ್ಯಾವ ರೀತಿ ಸೇವೆಗಳು ಮಾಡೋಕ್ಕಾಗ್ತಾ ಇರುತ್ತೋ ನಿರಂತರವಾಗಿ ಯಾವುದೋ ಒಂದು ಸಣ್ಣ ಪುಟ್ಟ ಪೂಜೆ ಪುನಸ್ಕಾರಗಳನ್ನ ನಾವು ಭಗವಂತನ ಸೇವೆಗೆ ಮುಡುಪಾಗಿ ಇಟ್ಕೊಂಡು ಮಾಡ್ತಾ ಇದ್ದರೆ ಯಾವತ್ತೂ ಅಷ್ಟೇ ಭಗವಂತ ನಮ್ಮ ಸೇವೆಗೆ ತಕ್ಕಂತೆ ನಮ್ಮ ಜೊತೆ ಪ್ರತಿದಿನ ಇರ್ತಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ನಾವು ಶ್ರೀಮಂತರು ಆಗಬೇಕು ಅಂತ ಅಂದ್ಕೊಬಾರ್ದು. ಯಾವಾಗಲೂ ಅಷ್ಟೇ ಜೀವನದಲ್ಲಿ ನಮಗೆ ಹಣಕ್ಕಿಂತ ಮುಖ್ಯವಾಗಿ ನಮಗೆ ಮಾನಸಿಕ ನೆಮ್ಮದಿ ಮುಖ್ಯ, ಸಂತೋಷ ಮುಖ್ಯ. ಕೆಲವೊಬ್ಬರು ಜೀವನನ ನಾವು ನೋಡಿದಾಗ ದೊಡ್ಡ ಶ್ರೀಮಂತರು ಇರ್ತಾರೆ, ಅವರು ಖಂಡಿತವಾಗ್ಲೂ ಊಟ ಮಾಡೋಕ್ಕೂ ಅವ್ರಿಗೆ ಸಮಯ ಇರೋದಿಲ್ಲ, ಊಟ ತಿನ್ನೋಕ್ಕೂ ಅವ್ರಿಗೆ ಬಾಯಿ ಇರೋದಿಲ್ಲ. ನಾವು ಬಡವರಾಗಿದ್ರು ಹೊಟ್ಟೆ ತುಂಬ ಊಟ ಮಾಡ್ತಾ ಇರ್ತೀವಿ, ಆರೋಗ್ಯ ಚೆನ್ನಾಗಿರಬೇಕು, ಸುತ್ತಾಡ್ತಾ ಇರ್ತೀವಿ. ಕಾರಿದ್ದು ಸಹ ಕೆಲವೊಬ್ಬರು ಆಚೆ ಓಡಾಡೋದಿಲ್ಲ. ನಮಗೆ ದೇವರು ಕೈಕಾಲು ಕೊಟ್ಟಿದ್ದಾನೆ, ಕಣ್ಣು ಕೊಟ್ಟಿದ್ದಾನೆ, ಮೂಗು ಕೊಟ್ಟಿದ್ದಾನೆ, ಬಾಯಿ ಕೊಟ್ಟಿದ್ದಾನೆ, ಒಳ್ಳೆ ಆಹಾರ ತಿನ್ನೋ ಅದೃಷ್ಟ ಕೊಟ್ಟಿದ್ದಾನೆ. ಅಷ್ಟು ಕೊಟ್ಟಿದೆಯಲ್ಲ ಭಗವಂತ, ನಮಗೆ ಒಂದಷ್ಟು ಜೀವನ ಮಾಡೋದಕ್ಕೆ ಒಂದು ಒಳ್ಳೆ ದಾರಿ ಕೊಡಪ್ಪ ಅಂತ ಕೇಳಿಕೊಂಡು ನಮ್ಮ ಸೇವೆನ ನಾವು ನಿಷ್ಕಲ್ಮಶವಾದ ಮನಸ್ಸಿಂದ, ಶುದ್ಧವಾದ ಮನಸ್ಸಿಂದ ನಾವು ಭಗವಂತನಿಗೆ ಒಂದು ಸೇವೆ ಮಾಡೋದಕ್ಕೆ ಒಂದು ನೆಪ ಇಟ್ಕೊಂಡು ಒಂದು ಸೇವೆಗಳನ್ನ ಮಾಡ್ತಾ ಹೋದರೆ ನಮ್ಮ ಮನೆಯಲ್ಲಿ ಖಂಡಿತವಾಗ್ಲೂ ವಿಷ್ಣು ಸಾನ್ನಿಧ್ಯ ಮತ್ತು ಮಹಾಲಕ್ಷ್ಮಿ ಸಾನ್ನಿಧ್ಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಇದನ್ನು ನಾವು ಅಳವಡಿಸಿಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಮಕ್ಕಳು, ಮರಿ, ದೊಡ್ಡವರು, ಹಿರಿಯರು ಆರೋಗ್ಯವಾಗಿ, ಸಂಪೂರ್ಣವಾಗಿ, ಖುಷಿಯಾಗಿ, ಸಂತೋಷವಾಗಿ ಇರೋದಕ್ಕೆ ಸಹಾಯ ಮಾಡಿಕೊಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ಅಷ್ಟೇ ಅರಿಶಿಣದ ದೀಪ ಬೆಳಗುವುದರಿಂದ ನಮಗೆ ಆಗುವಂಥ ಉಪಯೋಗ ಏನು ಅಂದರೆ, ಮನೆಯಲ್ಲಿ ಈ ದೀಪವನ್ನು ಹಚ್ಚಿಡುವುದರಿಂದ ಶಾಂತಿ, ಸಂತೋಷ ನೆಲೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ಇದರಿಂದ ಲಕ್ಷ್ಮೀ ದೇವಿಯು ಸಂಪತ್ತನ್ನು ಹೊತ್ತು ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ. ಈ ದೀಪವು ನಿಮ್ಮ ಮನೆಯಿಂದ ನಕಾರಾತ್ಮಕತೆಯನ್ನು ದೂರಾಗಿಸಿ ಧನಾತ್ಮಕತೆಯನ್ನು ತರುತ್ತದೆ. ಈ ದೀಪವನ್ನು ಬೆಳಗುವ ಮನೆಗಳಲ್ಲಿ ಎಂದಿಗೂ ಜಗಳ, ಮನಸ್ತಾಪ, ಉದ್ವಿಗ್ನತೆ ಮತ್ತು ಕೋಪದಂತಹ ಘಟನೆಗಳು ಸೃಷ್ಟಿಯಾಗುವುದಿಲ್ಲ. ಸದಾ ನಿಮ್ಮ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ತುಂಬಿರುವಂತೆ ಮಾಡುತ್ತದೆ. ನೋಡಿ ಸ್ನೇಹಿತರೆ, ಅಷ್ಟೇ ನಾನು ಹೇಳೋದು. ಯಾವಾಗಲೂ ಸುಖ ಸಂತೋಷ ಇರಬೇಕು ಅಂದರೆ ಗಂಡ ಹೆಂಡತಿ ನಡುವೆ ಜಗಳ ಆಗ್ತಿದೆ, ಮಕ್ಕಳ ಜೊತೆ ಜಗಳ ಆಗ್ತಿದೆ, ಹಿರಿಯರ ಜೊತೆ ಜಗಳ ಆಗ್ತಿದೆ, ಮನೆಯಲ್ಲಿ ನೆಮ್ಮದಿ ಇಲ್ಲ ಅನ್ನೋರು ಖಂಡಿತವಾಗ್ಲೂ ಈ ಆಷಾಢ ಮಾಸಗಳಲ್ಲಿ ಶುಕ್ರವಾರ, ಮಂಗಳವಾರ ಸಮಯಗಳಲ್ಲಿ ನೀವು ಈ ರೀತಿ ಅರಿಶಿಣದ ದೀಪವನ್ನು ಹಚ್ಚಿ ಖಂಡಿತವಾಗ್ಲೂ ಮಹಾಲಕ್ಷ್ಮಿ ಕೃಪೆಗೆ ಪಾತ್ರರಾಗಿ ಅಂತ ತಿಳಿಸ್ತೀನಿ. ಸ್ನೇಹಿತರೆ, ನನಗೆ ಗೊತ್ತಿರೋಷ್ಟು ಪುಟ್ಟ ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ತಿದ್ದೀನಿ. ನನಗೆ ಗೊತ್ತಿರೋದಾಗಿರ್ಬೋದು ಅಥವಾ ನಾನು ಓದಿರೋದಾಗಿರ್ಬೋದು, ನನಗೆ ಯಾರಾದರೂ ತಿಳಿಸ್ಕೊಟ್ಟಿರೋದಾಗಿರ್ಬೋದು, ಅದನ್ನೆಲ್ಲ ನಾನು ನಿಮಗೆ ಯಾಕೆ ತಿಳಿಸ್ತೀನಿ ಅಂದರೆ ನಾನು ಕೂಡ ಮಾಡ್ತೀನಿ. ಅದರಿಂದ ನನಗೆ ಒಳ್ಳೆಯದಾದರೆ ನಿಮಗೂ ಒಳ್ಳೆಯದಾಗಲಿ ಅನ್ನೋ ಮನಸ್ಸಿಂದ ನಾನು ಹೇಳ್ಕೊಡ್ತೀನಿ. ಖಂಡಿತವಾಗ್ಲೂ ಭಗವಂತನ ಸೇವೆ ಮಾಡೋದಕ್ಕೆ ಯಾರೇ ಹೇಳ್ಕೊಟ್ರ ಅಂತೇನಂತೆ, ನಾವು ನಮಗೆ ಗೊತ್ತಿರೋಂಥ ಭಗವಂತನ ಸೇವೆ ಮಾಡೋದಕ್ಕೆ ಮನಸ್ಸು ಆತುರಬೇಕು. ಯಾವುದರಿಂದನಾದರೂ ಒಂದೇ ಒಂದು ಹುಲ್ಲು ಕಡ್ಡಿಯಿಂದನೂ ನಾವು ನಮ್ಮ ಆಸೆಗಳನ್ನ ನಾವು ನೆರವೇರಿಸೋಕ್ಕೆ ಅವಕಾಶನ ಹುಡುಕ್ತಾ ಇರಬೇಕು. ಚಿಕ್ಕ ಪುಟ್ಟದ ಸೇವೆಗಳನ್ನ ನಾವು ಮಾಡ್ಕೊಂಡು ಹೋದಾಗ ಯಾವತ್ತೋ ಒಂದಿನ ನಮಗೆ ಬೆಟ್ಟದಂಥ ಕಷ್ಟ ಬಂದಾಗ ಅದರಿಂದ ನಾವು ಪಾರೋಗೋದಕ್ಕೆ ಭಗವಂತ ಪ್ರೇರಣೆ ಮಾಡ್ತಾರೆ. ಯಾವತ್ತೂ ಅಷ್ಟೇನೆ ಸಣ್ಣ ಸಸಿಯಿಂದನೇ ದೊಡ್ಡ ಮರ ಆಗೋದು. ನಾವು ನಿರಂತರ ಪ್ರಯತ್ನ ಪಡ್ತಾ ಇದ್ದಾಗ ಯಾವತ್ತೋ ಒಂದಿನ ಭಗವಂತ ನಮ್ಮ ಸೇವೆಗೆ ಮೆಚ್ಚಿ ನಮ್ಮ ಕರ್ಮ ಮುಗ್ದಂಥ ಕಾಲಕ್ಕೆ ನಮಗೆ ಎಲ್ಲ ರೀತಿಯ ಅನುಕೂಲನ ಖಂಡಿತವಾಗ್ಲೂ ಮಾಡಿಕೊಡ್ತಾನೆ. ಹಾಗಂತ ಹೇಳಿ ನೀನು ಭಗವಂತನ ಸೇವೆ ಮಾಡ್ತಿಲ್ಲ ಅಂದರೆ, ಮಾಡ್ತಾ ಇಲ್ಲ ಅಂದ್ರೂ ನಿನಗೆ ಊಟ ಕೊಡ್ತಾನೆ, ಮಾಡ್ತಿದ್ರು ಊಟ ಕೊಡ್ತಾನೆ. ಆದರೆ ನಿಜವಾಗ್ಲೂ ನಿಮಗೆ ಒಳ್ಳೆಯ ಅದೃಷ್ಟ ಬೇಕು ಅಥವಾ ನಮಗೆ ಒಳ್ಳೆಯ ಜೀವನ ಬೇಕು ಅಂದಾಗ ನಾವು ಅಷ್ಟೇ ಭಗವಂತನಿಗೆ, ನಮ್ಮನ್ನು ಸೃಷ್ಟಿ ಮಾಡಿರೋಂಥ ಭಗವಂತನಿಗೆ ನಾವು ದೇಹ ಮತ್ತು ಮನಸ್ಸನ್ನು ಅರ್ಪಣೆ ಮಾಡಿ ನಾವು ಒಂದಿಷ್ಟು ಕಷ್ಟಪಟ್ಟು ಭಗವಂತನ ಸೇವೆ ಮಾಡಿದಾಗ ಭಗವಂತನಿಗೂ ಖುಷಿಯಾಗುತ್ತೆ. ನಮ್ಮ ಪಾಪ ಕರ್ಮಗಳನ್ನ ಕಳೆದು ಅವನು ಕೂಡ ನಮಗೆ ಒಂದಷ್ಟು ನಮಗೆ ಒಳ್ಳೆಯದನ್ನ ಬಯಸೋದಕ್ಕೆ ಖಂಡಿತವಾಗ್ಲೂ ಅವನು ಕೂಡ ಸಹಾಯ ಮಾಡ್ತಾನೆ ಅಂತ ತಿಳಿಸ್ತೀನಿ. ನಿಮಗೆ ಖಂಡಿತವಾಗ್ಲೂ ಮಹಾಲಕ್ಷ್ಮಿ ಕಾರುಣ್ಯ ಬೇಕು ಅಂದರೆ ಈ
ಅರಿಶಿಣದ ದೀಪನ ಆಷಾಢ ಮಾಸದಲ್ಲಿ ಹಚ್ಚಿ ಅಂತ ತಿಳಿಸೋಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.